ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಂತಂದರೆ ಒಂದು ನನ್ನ ಆರಿ ವರ್ಕ್ ಬ್ಲೌಸ್ ಕಲೆಕ್ಷನ್ನ ತೋರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದು ಯಾವ ಥರ ಅಂತಂದರೆ ನೋಡೋರಿಗೂ ಯೂಸ್ಫುಲ್ ಆಗಿರುತ್ತೆ, ಹಾಗೇನೂ ಇಷ್ಟನೂ ಆಗುತ್ತೆ ಅಂದ್ಬಿಟ್ಟು. ಮತ್ತು ಯಾರಿಗಾರು ಬ್ಲೌಸ್ ಡಿಸೈನ್ಸ್ ಮಾಡಿಸ್ಬೇಕು ಅಂತಿದ್ರೆ ಅದ್ರ ಕಾಸ್ಟ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತೂ ಇದ್ದಿರುತ್ತೆ. ನನ್ನ ಹತ್ರ ಇರುವಂತಹ ಒಂದಷ್ಟು ಬ್ಲೌಸ್ ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದರಲ್ಲಿರುವಂತಹ ಪ್ರತಿಯೊಂದು ಡಿಸೈನ್ಸು ಮತ್ತು ನಾನು ಇದಕ್ಕೆ ವರ್ಕ್ ಮಾಡ್ಸೋಕೆ ಕೊಟ್ಟರು ಅಮೌಂಟ್ ಪ್ರತಿಯೊಂದು ಕೂಡ ಹೇಳ್ತೀನಿ. ಇದೇ ಥರ ನಿಮ್ಗೇನಾದ್ರು ಇಷ್ಟ ಆದರೆ ಅದನ್ನು ನೀವು ತೊಗೋಬೋದು, ನಿಮಗೂ ಯೂಸ್ಫುಲ್ ಆಗಿರುತ್ತೆ ಅನ್ನೋದಕ್ಕೆ. ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋಗಳು ಯಾವ ಥರ ಬೇಕು ಅಂತ ಹೇಳಿ ಇವಾಗ ಬ್ಲೌಸ್ ಕಲೆಕ್ಷನ್ಸ್ನ ಅಪ್ಲೋಡ್ ಮಾಡ್ತಿದ್ದೀನಲ್ವ, ಅದೇ ಥರನೇ ನಿಮಗೆ ನನ್ನ ಹತ್ರ ಇರೋ ಜ್ಯುವೆಲ್ಸ್ ಕಲೆಕ್ಷನ್ಸು ಅಥವಾ ಗೋಲ್ಡ್ ಕಲೆಕ್ಷನ್ಸು, ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು ಅಥವಾ ಸೀರೆಗಳ ಕಲೆಕ್ಷನ್ಸು ಮತ್ತು ಜುಮ್ಕಾಸು ಮತ್ತು 1 ಗ್ರಾಮ್ ಗೋಲ್ಡ್ ಕಲೆಕ್ಷನ್ಸು, ಲೈಕ್ ಈ ಥರ ಯಾವುದೇ ಥರ ಕಂಟೆಂಟ್ ಬೇಕಿದ್ರೂ ಕಮೆಂಟ್ ಮಾಡಿಬಿಡಿ, ನಾನು ಅದೇ ಥರನೇ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ. ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ. ಇವತ್ತಿನ ವೀಡಿಯೋ ಯಾರಿಗೂ ಸ್ವಲ್ಪ ಆದರೂ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಇವತ್ತಿನ ವೀಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ವೀಡಿಯೋಸ್ ನೋಡೋರು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಮೋಟಿವೇಟ್ ಸಿಗುತ್ತೆ, ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡು ಖರ್ಚಾಗಲ್ಲ ಅಲ್ವಾ. ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ಬರ್ತಾ ಇಲ್ಲ ಅಂತಂದರೆ ಪಕ್ಕದಲ್ಲಿ ಒಂದು ವೀಡಿಯೋ ಹಾಕ್ತೀನಿ, ನೋಡಿಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಾರಣ ಏನಂತಂದರೆ ಬ್ಲೌಸ್ ಕಲೆಕ್ಷನ್ಸ್ಗಳನ್ನ ತಗೋಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ಹೌದು, ಮತ್ತು ಬೇರೆ ಬೇರೆ ಕಡೆ ಬ್ಲೌಸ್ ಡಿಸೈನ್ಸ್ ಮಾಡಿಸ್ಬೇಕಾದ್ರೆ ನಾವು ಅಮೌಂಟ್ ವೇರಿ ಆಗ್ತಾ ಇರುತ್ತೆ. ತುಂಬ ಜನ ನಾನು ಮಿಸ್ಟೇಕ್ ಮಾಡ್ತಾರೆ, ನಾನಂತೂ ತುಂಬ ಲಾಸ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಸ್ಕ್ರೈಬ್ ಆಯಿತಾ? ಹಾಗೆ ಲೈಕ್ ಕೊಟ್ಬಿಡಿ, ಲೈಕು ಆಯಿತಾ? ಸೊ ಬನ್ನಿ ಹೋಗೋಣ. ಸೊ ಇವಾಗ ನಾವು ಫಸ್ಟ್ ಒಂದೊಂದೇ ನೋಡ್ಕೊಂಡು ಹೋಗೋಣ. ಹೇಗೆ ಜೋಡಿಸಿದ್ರು ಹಾಗೆ ಒಂದೊಂದು ಕಲೆಕ್ಷನ್ಸ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ. ಸೊ ಫಸ್ಟ್ ಬ್ಲೌಸೇ ಬೀಳ್ತೈತೆ. ಫಸ್ಟ್ ಬ್ಲೌಸ್ ಇದೇನೆ, ಇದು ಬಂದ್ಬಿಟ್ಟು ತುಂಬ ಹಳೇ ಬ್ಲೌಸು. ತುಂಬ ಹಳೇದಂತಂದರೆ ಹತ್ತತ್ರ ಒಂದು 7ರಿಂದ 8 ವರ್ಷ ಆಗಿದೆಯೋ ಇಲ್ಲ ಇನ್ನೂ ಹಳೇದೇನೋ ಗೊತ್ತಿಲ್ಲ. ಇದು ನಮ್ಮ ಅಮ್ಮಗೆ ಅಂತ ಹೇಳಿ ಸ್ಲೀವ್ ಹೊಲಿಸಿದ್ದು, ಬಟ್ ನಾನು ನಮ್ಮಮ್ಮ ಇಬ್ಬರು ಹಾಕ್ಕೊತೀವಿ, ಇಬ್ಬರು ಒಂದೇ ಸೈಜ್ ಇರೋ ಕಾರಣ. ಬಟ್ ಈ ಡಿಸೈನ್ಸ್ ಇವಾಗ ಸಿಗುತ್ತಾ ಅಂತ ಹೇಳಿ ನೋಡಿ ಗೊತ್ತಿಲ್ಲ ನನಗೆ. ಬಟ್ ಹ್ಯಾಂಡ್ ವರ್ಕ್ ಎಲ್ಲ ಕಡೆನೂ ಮಾಡಿಕೊಡ್ತಾರೆ, ಈ ಥರ ಅಲ್ಲ, ಬೇರೆ ಯಾವುದೇ ಥರ ಕೇಳಿದ್ರು ಹ್ಯಾಂಡ್ ವರ್ಕ್ ಮಾಡ್ತಾರೆ. ಬಟ್ ಇದು ಹ್ಯಾಂಡ್ ವರ್ಕೂ ಅಲ್ಲ, ಅರಿ ವರ್ಕೂ ಅಲ್ಲ, ಅರಿ ವರ್ಕ್ ಅಂತರ ಅಲ್ಲ ಇರೋದು. ಹಿಂದೆಗಡೆ ಏನು ಡಿಸೈನ್ ಕಾಣ್ತಿದೆ ಇದು ನಿಮಗೆ. ಸೊ ಇದು ಬಂದುಬಿಟ್ಟು ಒಂದು ಶೀಟ್ ಥರ ಬರ್ತಿತ್ತು ಆವಾಗ ಶೀಟ್ ಥರ ಬರ್ತಿತ್ತು. ಇದನ್ನು ಈ ಡಿಸೈನು ಮತ್ತು ಇದು ಫ್ರಂಟ್ ಇದೆಯಲ್ಲ, ಇದು ಬ್ಯಾಕು, ಇದು ಫ್ರಂಟು ಈ ಥರ, ಇದು ಫ್ರಂಟು ಅದು ಮುಂದೆಗಡೆ ಸೆರಗು ಹಾಕ್ಕೊತೀವಲ್ಲ, ಈ ಕಡೆ ರೈಟ್ ಸೈಡ್ ಬರುತ್ತಲ್ವ ಅದು, ಮತ್ತು ಈ ಕೈ ಹತ್ರ. ಸೊ ಇಷ್ಟು ಸೇರಿ 800 ರೂಪೀಸ್ಗೆ ಅವಾಗ ಕೊಟ್ಟಿದ್ದು ನಾವು. ಸೊ ಹಾಗಾಗಿ ಇದೊಂದು ಆಫ್ ಸ್ಲೀವು. ಸೊ ಇದನ್ನು ಹಾಕ್ಕೊಂಡಾಗಂತೂ ತುಂಬ ಚೆನ್ನಾಗಿದೆ. ಡಿಸೈನ್ ಮಾತ್ರ ಇದು ವೈಟ್ ಆ್ಯಂಡ್ ರೆಡ್ ಇರೋದ್ರಿಂದ ಇದು ತುಂಬ ಇದೆ. ನನಗೆ ಇದು ಫೇವ್ರೇಟ್ ಬ್ಲೌಸು. ಇದು ಇಷ್ಟು ಸಮಜಿದ್ರು ಕೂಡ ಈ ಬ್ಲೌಸ್ನ ಸ್ಟಿಲ್ ನಾನು ಹಾಕ್ಕೊತೀನಿ. ಇದಕ್ಕೆ 800 ರೂಪೀಸ್ ಕೊಟ್ಟಿದ್ದಾರೆ ಇದಕ್ಕೆ, ಈ ಡಿಸೈನ್ಗೆ ಫುಲ್ಲು ಸ್ಟೋನ್ಸೇನೆ. ಬಟ್ ಇಷ್ಟು ವರ್ಷ ಆದ್ರೂ ಇಷ್ಟು ಚೆನ್ನಾಗಿದೆ ಅಂತಂದರೆ ನನಗೆ ಅನಿಸುತ್ತೆ ನಮ್ಗೆ ಕೊಟ್ಟಿರೋದೇನು ಮೋಸ ಇಲ್ಲ, ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು. ಸೊ ನೆಕ್ಸ್ಟ್ ಗೀತು. ದಿಸ್ ಈಸ್ ಮೈ ಫೇವ್ರೇಟು. ನಾನು ಗೀತನ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗೂ ಮ್ಯಾಚ್ ಮಾಡ್ಕೊತಿರ್ತೀನಿ. ನನ್ನ ಹತ್ರ ಇರೋಂಥ ಬ್ಲೌಸ್ ಎಲ್ಲನೂ ಆಲ್ಮೋಸ್ಟ್ ಈ ಥರ ಪಿಂಕು, ರೆಡ್ಡು, ಬ್ಲೂ ಈ ಥರ ಕಲರ್ಸ್ ಇರೋದ್ರಿಂದ ಇದು ನನಗೆ ತುಂಬ ಬ್ಲೌಸ್ಗೆ ಮ್ಯಾಚಿಂಗ್ ಮಾಡ್ಕೊಂಡಿದ್ದೀನಿ. ಇದು ನೋಡೋಕ್ಕೆ ಸಿಂಪಲ್ಲಾಗಿ ಕಾಣಿಸ್ತಿದೆ, ಬಟ್ ಇದು ಎಷ್ಟು ಕಾಸ್ಟ್ಲಿ ಗೊತ್ತಾ, ಹೇಳ್ತೀನಿ ನೋಡಿ. ಇದು ಸ್ಲೀವ್ ಈ ಥರ ಇದೆ, ಇದು ಚಿಕ್ಕ ಅಲ್ಲೊಂದು ಸ್ಟೋನ್ಸ್ ಇದೆ. ಈ ಥರ ಬ್ಲೌಸ್ ನೀವು ಯಾರಾದರೂ ರೇಷ್ಮೆ ಸ್ಯಾರಿಗಳು ಅಥವಾ ಇದು ಬಾರ್ಡರ್ ಸೀರೆಗಳಿಗೆಲ್ಲ ಇದೆ ಅಂತಂದರೆ, ಪ್ಲೇನ್ ಬ್ಲೌಸ್ ಇದೆ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು ಅಂದರೆ ಈ ಡಿಸೈನನ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ಇದು ಜಸ್ಟ್ ಒಂದು ಸ್ಕ್ರೀನ್ಶಾಟ್ ಮಾಡ್ಕೊಂಡು ಅಲ್ಲಿ ತೋರಿಸಿ ನೀವು, ನಿಮ್ಗೆ ಯಾವ್ದಾರು ಬ್ಲೌಸ್ ಅಂಗಡಿ ಗೊತ್ತಿದೆ ಅಂತಂದರೆ ಅವರೇ ನಿಮಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಡ್ತಾರೆ. ಬಟ್ ಒಂದೇ ಕಡೆ ತೋರಿಸ್ಬಿಟ್ಟು ಒಂದೇ ಕಡೆ ಜಾಸ್ತಿನೋ ಕಮ್ಮಿನೋ ಗೊತ್ತಾಗಲ್ಲ ನಿಮಗೆ. ಸೊ ಹೇಳಿದ ತಕ್ಷಣ ನನಗೆ ಹೊಲ್ಸಕ್ಕಂತೂ ಹೋಗಲೇಬೇಡಿ, ಕಾರಣ ಬಂದುಬಿಟ್ಟು ಬೇರೆ ಬೇರೆ ಕಡೆ ಬೇರೆ ಬೇರೆ ಪ್ರೈಸ್ ತೊಗೊತಾರೆ. ಹಾಗಾಗಿ ಎಲ್ಲಿ ಕಮ್ಮಿ ಇರುತ್ತೆ ಅಲ್ಲಿ ಮಾಡಿಸ್ಕೋಬೋದು. ಇದು ಫುಲ್ ಹ್ಯಾಂಡ್ ವರ್ಕ್ ಇದು. ಸೊ ಇದು ಕೊಟ್ಟರೆ ಪ್ರೈಸ್ ಬಂದುಬಿಟ್ಟು ನಮ್ಮನೆಯವ್ರು ಹೇಳಿದ್ರು 3,000 to 4,000 ಅಂತ ಅಂದ್ಬಿಟ್ಟು 3,000 to 4,000 ಹೇಳಿದ್ರು. ಅವ್ರು ಏನಕ್ಕೆ ಹೇಳಿದ್ರು ಅಂತಂದರೆ ಇದು ಅವರೇ ಹೊಲಿಸ್ಕೊಟ್ಟಿದ್ದು ಮದುವೆಗೆ ರಿಸೆಪ್ಷನ್ ಬ್ಲೌಸ್. ಇದು ನನಗೆ ರಿಸೆಪ್ಷನ್ ಅಲ್ಲ, ಎಂಗೇಜ್ಮೆಂಟ್ ಬ್ಲೌಸ್. ದಿಸ್ ಈಸ್ ಮೈ ಎಂಗೇಜ್ಮೆಂಟ್ ಬ್ಲೌಸು. ಹಾಗಾಗಿ ಅವ್ರನ್ನ ಕೇಳಿದ್ದಕ್ಕೆ ಅವರೇ ಹೇಳಿದ್ರು 4,000 to 5,000 ಆಗಿದೆ ಅಂದ್ಬಿಟ್ಟು. 3,000 to 4,000 ಆಗಿದೆ ಅಂತ. ಈ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂದರೆ
ಸಖತ್ ಚೆನ್ನಾಗಿದೆ. ಗ್ರೀನ್ ವಿತ್ ಪಿಂಕ್, ಇದು ಡಿಸೈನು ಗೋಲ್ಡ್ ವಿತ್ ಗ್ರೀನ್, ಡಾರ್ಕ್ ಗ್ರೀನು ಗೋಲ್ಡ್ ಕಲರ್ ಬೀಡ್ಸು, ಸಖತ್ ಚೆನ್ನಾಗಿದೆ. ಸೊ ಇದು ನೀವು ಇದು ಜಸ್ಟ್ ಸ್ಕ್ರೀನ್ಶಾಟ್ ಮಾಡಿ ತೋರಿಸಿ ನಿಮ್ಗೆ ಹೇಳ್ತಾರೆ ಪ್ರೈಸ್. ಒಂದ್ಸರಿ ಕೇಳಿ ನೋಡಿ, ನಾನು ಏನಾದರೂ ಜಾಸ್ತಿ ಹೇಳಿದ್ದೀನಾ, ಇಲ್ಲ ಭವಾನಿ ನೀನು ಜಾಸ್ತಿ ತೊಗೊಬಿಟ್ಟಿದ್ದೀಯ, ಜಾಸ್ತಿ ಕೊಟ್ಟಿದ್ದೀರಾ ಅಂತ ಏನಾದ್ರು ಇದ್ದರೆ ಕಮೆಂಟ್ ಮಾಡಿ. ಇದಕ್ಕೆ ಈ ಥರ ಇದೆ. ಸೊ ಇದು ಆಯಿತು. ಸೊ ನೆಕ್ಸ್ಟು ಇದು ನಾವು ಒನ್ ಆಫ್ ದ ಫೇವ್ರೆಟ್ ಬ್ಲೌಸ್. ಇದು ಏನಕ್ಕೆಲ್ಲ ಫೇವ್ರೆಟ್ ಅಂತಿದೆ ಅಂದರೆ ನನಗೆ ಇದೆಲ್ಲ ತುಂಬ ಇಷ್ಟ ಆಗಿರೋಂಥ ಬ್ಲೌಸು. ಇದು ಅಷ್ಟೇ ಮದುವೆಗೆ ತಾಯಿ ಮನೆ ಕಡೆಯಿಂದ ಸೀರೆ ಕೊಡ್ತಾರಲ್ವ, ಸೊ ಆವಾಗ ಕೊಟ್ಟಿದ್ದು ನಮ್ಮಮ್ಮ, ಆವಾಗ ನಾನೇ ಹೊಲಿಸ್ಕೊಂಡಿದ್ದು. ಇದೆಲ್ಲ ಫುಲ್ಲು ಥ್ರೆಡ್ ವರ್ಕೇ, ಬಟ್ ಇದು ಹ್ಯಾಂಡ್ ವರ್ಕು. ಸೊ ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಅಂತಂದರೆ ಅದಕ್ಕಿಂತ ಮೊದಲು ಡಿಸೈನ್ ತೋರಿಸ್ಬಿಡ್ತೀನಿ. ನನಗಿದು ಎಷ್ಟು ಇಷ್ಟ ಅಂದರೆ ಈ ಡಿಸೈನು ಅಷ್ಟಿಷ್ಟ, ಸಕ್ಕತ್ತಾಗಿದೆ ಬ್ಲೌಸ್ ಮಾತ್ರ. ಇದು ಕಲರ್ ತುಂಬ ಡಾರ್ಕ್, ಒಂಥರ ನೇರಳೆ ಕಲರು, ಬಟ್ ಅಲ್ಲಿ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಕಾಣ್ಬೋದು. ಸ್ಲೀವ್ ಈ ಥರ ಇದೆ, ಈ ಥರ. ಮತ್ತು ಫ್ರಂಟಲ್ಲೂ ಅಷ್ಟೇ ಈ ಥರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು 1200 ರೂಪಾಯಿ, 1200 ರುಪೀಸ್ನ ಕೊಟ್ಟಿದ್ದೀನಿ. ಇದು ಸಿಂಪಲ್ಲಾಗಿದೆ, ಬಟ್ ಬ್ಲೌಸ್ ಇದು ಹಾಕ್ಕೊಂಡಾಗ ಮಾತ್ರ ಎಷ್ಟು ಗ್ರ್ಯಾಂಡಾಗಿ ಕಾಣ್ತೀನಿ ಅಂದರೆ ನನಗೆ. ನಾನು ಪಕ್ಕದಲ್ಲಿ ಒಂದು ಫೋಟೋ ಕೂಡ ಹಾಕ್ತೀನಿ ನೋಡಿ. ಈ ಬ್ಲೌಸ್ದು ಎಲ್ಲಾದ್ರದ್ದು ಕೂಡ ಒಂದು ಫೋಟೋ ಹಾಕ್ತೀನಿ, ಪಕ್ಕದಲ್ಲಿ ನೋಡ್ಕೋಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದೇನು ಅಷ್ಟೊಂದು ಡಿಸೈನ್ ಇಲ್ಲ, ಬಟ್ ಥ್ರೆಡ್ ವರ್ಕ್ ಇದೆ, ಹಾಗಾಗಿ ಶೋ ಮಾಡ್ತಿದ್ದೀನಿ. ಇದೆಲ್ಲ ಕೂಡ ಥ್ರೆಡ್ ವರ್ಕೇ. ಇದು ಮೇ ಬಿ ಎಂಬ್ರಾಯ್ಡರ್ ವರ್ಕ್ ಅಂತಾರಲ್ಲ ಆ ಥರ ಇರ್ಬೋದು ಅನಿಸುತ್ತೆ. ಇದು ಮಷಿನ್ ವರ್ಕ್ ಅನಿಸುತ್ತೆ, ಇದು ಹ್ಯಾಂಡ್ ವರ್ಕ್ ಅಲ್ಲ ಇದು. ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಹ್ಯಾಂಡ್ ವರ್ಕ್, ಇದು ಎಷ್ಟು ಫಿನಿಶಿಂಗ್ ಇದೆ, ಇದೆಷ್ಟು ಫಿನಿಶಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಈ ವರ್ಕ್ ಮಷಿನ್ ವರ್ಕು ಅದು, ಬಟ್ ಥ್ರೆಡ್ ವರ್ಕೇ, ಬಟ್ ಇದು ಮಷಿನಲ್ಲಾಗಿದೆ, ಅದು ಹ್ಯಾಂಡಲ್ಲಾಗಿದೆ. ಈ ಥರ ಡಿಸೈನ್ ಇದು ಒಂಥರ ಲುಕ್ ಮಾತ್ರ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂದರೆ ಇದು ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಪ್ರೈಸು ನನಗೆ ಗೊತ್ತಿಲ್ಲ, ಇದು ನಮ್ಮ ಅಕ್ಕ ಬ್ಲೌಸು, ಬಟ್ ನನಗಿದು ಇಷ್ಟ ಅಂದ್ಬಿಟ್ಟು ನಾನೇ ಇಟ್ಕೊಂಡಿದ್ದೀನಿ. ಈ ಥರ ಡಿಸೈನ್ ಇದೆ. ಇದು ಪ್ರೈಸೇ ಕೇಳಿಲ್ಲ, ನಾನು ಬ್ಲೌಸ್ ಹತ್ರ ಇಟ್ಕೊಂಡಿದ್ದೀನಿ, ಪ್ರೈಸೇ ಕೇಳಿಲ್ಲ. ಸೊ ಅದು ನಾನು ಕೇಳಿ ಆಮೇಲೆ ಬೇಕಾದ್ರೆ ಮೆನ್ಷನ್ ಮಾಡ್ತೀನಿ ನೋಡಿ. ಇದು ಒಂದು. ಸೊ ನೆಕ್ಸ್ಟ್ ನೋಡೋದಾದರೆ ದಿಸ್ ಈಸ್ ಎಷ್ಟು ಗ್ರ್ಯಾಂಡ್ ಅಂತಂದರೆ ಆಲ್ಮೋಸ್ಟ್ ಗೆಸ್ ಮಾಡಿರ್ತಾರೆ ಇದು ಯಾವ ಬ್ಲೌಸ್ ಅಂತಂದ್ಬಿಟ್ಟು. ಎಲ್ಲದೂ ಶೇರ್ ಮಾಡಿದ್ದೀನಿ, ನಾವು ಎಲ್ಲೂ ಶೇರ್ ಮಾಡಿಲ್ಲ. ಬಟ್ ನನಗೆ ಫೇವ್ರೆಟ್ ಅಂದರೆ ಇದೇ ಡಿಸೈನ್ ಬೇಕು ಅಂತ ಹೇಳಿ ಫೋಟೋ ಕಳಿಸಿ ನನಗೆ ಹೇಗೆ ಬೇಕೋ ಹಾಗೆ ಸ್ಟಿಚ್ ಮಾಡಿಕೊಂಡಿರುವಂತಹ ಬ್ಲೌಸ್ ಇದು. ಇದು ನನ್ನ ಮದುವೆಗೆ ರಿಸೆಪ್ಷನ್ ಮಾಡ್ತಾರಲ್ಲ, ಸೊ ಆ ಬ್ಲೌಸು, ಹಾಗಾಗಿ ಹೇಳ್ತಿದ್ದೀನಿ. ಮದುವೆದು ಈ ಡಿಸೈನ ನಾನು ಯಾವ ಥರ ರೆಫರ್ ಮಾಡಿದೆ ಅಂಥೇಳಿ ಆ ಬ್ಲೌಸ್ ಪಿಕ್ಚರ್ ಕೂಡ ಹಾಕ್ತೀನಿ. ಆ ಬ್ಲೌಸ್ ಡಿಸೈನ್ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ನನಗೆ. ವಾವ್, ಸೂಪರಾಗಿದೆ, ಇದೇ ಥರನೇ ಮಾಡಿಸ್ಬೇಕು ಅಂತ. ಆಲ್ಮೋಸ್ಟ್ ನಮ್ಮೂರಲ್ಲಿ, ನಮ್ಮ ಸುತ್ತಮುತ್ತ ಏರಿಯಾಗಳಲ್ಲಿ, ನನ್ನ ಫ್ರೆಂಡ್ಸ್ ರಿಲೇಷನ್ಸ್ ಸರ್ಕಲಲ್ಲಿ ಮದುವೆ ಬ್ಲೌಸ್ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಚೆಕ್ಸ್ ಥರ ಡಿಸೈನ್ಸ್ ಮಾಡಿಸ್ಬಿಟ್ಟು ಹ್ಯಾಂಡ್ ಫುಲ್ಲು ಡಿಸೈನ್ ಮಾಡಿಸ್ಬಿಡ್ತಾರೆ. ಆ ಥರ ಡಿಸೈನೇ ಮಾಡ್ತಾಯಿದ್ರು. ಫಾರ್ ದಿ ಫಸ್ಟ್ ಟೈಮ್ ನಾನು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಡಿಫ್ರೆಂಟಾಗಿ ನಾನೇ ಫಸ್ಟ್ ಈ ಥರ ಬ್ಲೌಸ್ ಹೊಲಿಸಿದ್ದು ಬೇರೆ ಡಿಸೈನಲ್ಲಿ. ಇವಾಗ ನಾನು ನೋಡಿ ತುಂಬ ಜನ ಹೊಲಿಸ್ಕೊಂಡಿದ್ದಾರೆ ಈ ಥರ ಡಿಸೈನ್ದಲ್ಲಿ. ಈ ಥರ ಡಿಸೈನ್ಸ್ ಮೀನ್ಸ್ ಲೈಕ್ ಈ ಥರ ಬೇರೆ ಡಿಸೈನ್ಸಲ್ಲಿ ಈ ಥರ ಬ್ಲೌಸನ್ನ ಹೊಲಿಸ್ಕೊತಿದ್ದಾರೆ. ಮೊದಲೆಲ್ಲ ಈ ಥರ ಯಾರೂ ಹೊಲಿಸ್ಕೊತಾನೇ ಇರಲಿಲ್ಲ, ಗೊತ್ತಾ. ಸೊ ಇದೆಷ್ಟು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿರಿ, ನೋಡೋಣ, ನಾನು ಹೇಳ್ತೀನಿ ಪ್ರೈಸು. ಮತ್ತು ಇದನ್ನು ಕೂಡ ಒಂದ್ಸರಿ ಕೇಳಿ ನೋಡಿ, ನಿಮ್ಮ ಹತ್ರದಲ್ಲಿ ಎಷ್ಟು ಹೊಲಿಸ್ತಿರೋ ಬಿಡ್ತಿರೋ, ಬಟ್ ಒಂದ್ಸರಿ ಕೇಳಿ ನೋಡಿ ಅಂತ, ಅಂದರೆ ನನಗೆ ಸ್ವಲ್ಪ ಕ್ಲಾರಿಫಿಕೇಷನ್ಗೋಸ್ಕರ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದನ್ನು ಹಾಕ್ಕೊಂಡು ರೆಡಿ ಆದರೆ ಎಷ್ಟು ಚೆನ್ನಾಗಿ ಕಾಣ್ತೀನಿ ಗೊತ್ತಾ ನಾನು. ಸೊ ಈ ಥರ ಇದೆ, ಫ್ರಂಟಲ್ಲಿ ಈ ಥರ ಇದೆ. ಸೊ ಇದಕ್ಕೆ ಕೊಟ್ಟಿರೋಂಥ ಅಮೌಂಟ್ ಬಂದುಬಿಟ್ಟು 7,000 to 8,000 ಅಂತ ಹೇಳಿದ್ರು ನಮ್ಮ ಮನೆಯವರು. ಸೊ 7,000 to 8,000 ಒಳಗಡೆ, 8,400 500 ಸಮಥಿಂಗ್ ಆ ಥರ ಇರ್ಬೋದು ಅಂತ ನಾನು ಥಿಂಕಿಂಗ್ ಅದು. ಸೊ ಇದು ನೋಡ್ಬೋದು, ನನಗೆ ಇದರಲ್ಲಿ ಇದೊಂದು ಹೈಲೈಟ್ ಗೊತ್ತಾ ನನಗೆ, ಇದು ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನು. ಸೊ ಬಟ್ ಇದು ಹೆವಿ ಇದೆ ಸ್ವಲ್ಪ. ಬಟ್ ಏನು ಗೊತ್ತಾ, ಆ ಬ್ಲೌಸ್ ಆಗಿರ್ಬೋದು, ನನ್ನ ಹತ್ರ ಇರುವಂಥ ಎಲ್ಲ ಬ್ಲೌಸು ಕೂಡ ಆಲ್ಮೋಸ್ಟ್ ಇದು ಮದುವೆ ಆಗಿ ನಾನು 2.5 ವರ್ಷ ಆಯಿತು. ಸೊ ಒಂದು ಚೂರು ಕೂಡ ಎಲ್ಲೂ ಕೂಡ ಕಪ್ಪಗಾಗಿಲ್ಲ, ಏನೂ ಆಗಿಲ್ಲ.
ಅಷ್ಟು ಪರ್ಫೆಕ್ಟಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥದ್ದು. ಇದೊಂದು ಮುಗೀತು. ಸೊ ಇದೇನು ಲಿಸ್ಟಲ್ಲಿ ಇರಲಿಲ್ಲ, ಬಟ್ ಇದನ್ನೇನು ತೋರಿಸ್ತಿದ್ದೀನಿ ಅಂತಂದರೆ ಅವಾಗೆಲ್ಲ ಹಳೇ ಕಾಲ ನಾನೆಲ್ಲ ಹಳೆ ಕಾಲದೊಳಲ್ಲ, ಎಷ್ಟು ವರ್ಷ ಆಗೈತಿ ಇದು ಹಾಕ್ಕೊಂಡು, ಒಂದು 4ರಿಂದ 5 ವರ್ಷ ಆಗಿರ್ಬೋದು ಅನಿಸುತ್ತೆ. ಬಟ್ ಫಸ್ಟ್ ಟೈಮ್ ನಾನೇ ನನಗೆ ಈ ಥರ ಡಿಸೈನ್ ಬೇಕು ಅಂಥೇಳಿ ಡಿಸೈನ್ ಮಾಡಿ ಹೊಲಿಸಿದ್ದು. ಇಲ್ಲಿ ಈ ಥರನೇ ಇಲ್ಲೊಂದಿತ್ತು, ಕಿತ್ತೋಗ್ಬಿಟ್ಟೈತೆ ಮತ್ತು ಇದರ ಉಂಡು ಈ ಥರ ಶೇಪ್ ಇಕ್ಸಿ. ನನ್ನ ಹತ್ರ ಇರುವಂತಹ ಎಲ್ಲ ಬ್ಲೌಸು ಕೂಡ ಆಲ್ಮೋಸ್ಟ್ ಯು ಶೇಪೇ ಇರುತ್ತೆ. ನನಗೆ ಯು ಶೇಪೇ ಇಷ್ಟ. ಯು ಶೇಪ್ ಬಿಟ್ಟು ನಾನು ನಾರ್ಮಲ್ ಈ ಥರ ರೇಷ್ಮೆ ಸೀರೆಗಳು ಮತ್ತು ಗ್ರ್ಯಾಂಡ್ ಸೀರೆಗಳಿದ್ದಾಗ ಎಲ್ಲದಕ್ಕೂ ಯು ಶೇಪ್ ಇಟ್ಸ್ಕೊಂತೀನಿ ಮತ್ತು ಫುಲ್ ಹ್ಯಾಂಡ್ ಇಟ್ಸ್ಕೊತೀನಿ ನಾನು. ಮಾಮೂಲಿ ಬಾಕಿ ನಾವು ಬೇರೆ ನಾರ್ಮಲ್ ಸೀರೆಗಳಿಗೆಲ್ಲನೂ ಶೇಪ್ಸ್ ಇಟ್ಕೊತೀನಿ, ರೌಂಡ್ ಶೇಪು, ವಿ ಶೇಪು ಮತ್ತು ಅದರಲ್ಲೂ ಬೇರೆ ಶೇಪ್ಸ್ ಎಲ್ಲ ಇಟ್ಕೊತೀನಿ. ಬಟ್ ಈ ಥರ ಸೀರೆಗಳಲ್ಲಿ ಬಂದುಬಿಟ್ಟು ನಾನು ಯು ಶೇಪೇ, ನಾನು ಆಲ್ಮೋಸ್ಟ್ ಎಲ್ಲ ಯು ಶೇಪೇ ಇರೋದು. ಈ ಥರ ಯು ಶೇಪ್ ಇಟ್ಸ್ಕೊಂಡಿದ್ದೀನಿ. ಈ ಡಿಸೈನ್ ಎಲ್ಲ ನಾನೇ ಸುಮ್ಮನೆ ರೆಫರ್ ಮಾಡಿ ಹೇಳಿದ್ದು, ಬಟ್ ತುಂಬ ಚೆನ್ನಾಗೇ ಹೊಲ್ಕೊಟ್ರು. ಮನೆ ಹತ್ರ ಒಬ್ಬರು ಇದ್ದಾರೆ ಟೈಲರು, ಅವರೆಲ್ಲ ಹೊಲಿಸ್ಕೊಂಡಿದ್ದು ಡಿಸೈನ್ ಎಲ್ಲ ಇದೆ. ಅವಾಗೆಲ್ಲ ಈ ಬ್ಲೌಸು ಎಷ್ಟು ಗ್ರ್ಯಾಂಡ್ ಅಂತ ಅನಿಸೋದು, ಬಟ್ ಇವೆಲ್ಲ ಏನೂ ಅಲ್ಲ. ಇದನ್ನು ತೋರಿಸೋಣ ಅಂತ ಅನಿಸ್ತು, ನನ್ನ ಫೇವ್ರೆಟ್ ಬ್ಲೌಸ್, ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಇದಿಷ್ಟು ಚಿಕ್ಕ ಕೈ ಗೊತ್ತಾ, ಇವಾಗ ಆಗಲ್ಲ ನನಗೆ, ಸ್ವಲ್ಪ ಟೈಟ್ ಕೊಡುತ್ತೆ ಹಾಗಾಗಿ. ಸೊ ಇದಿಷ್ಟು ಕೊಟ್ಟು ಅಂತಂದರೆ ಒಂದು 400 ರೂಪಾಯಿ ಕೊಟ್ಟಿರ್ತೀನಿ ಅನಿಸುತ್ತೆ. ಆವಾಗಲೇ ಏನಿಲ್ಲ, 400ರಿಂದ 500 ರೂಪಾಯಿ 400 ರೂಪಾಯಿ ಕೊಟ್ಟಿರ್ತೀನಿ ಅಂತ ಅನಿಸುತ್ತೆ. ಅಂದರೆ ಸೀರೆಗೆ ಫಾಲ್ಸ್ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ಹಾಗೆ 500 ರೂಪಾಯಿ ಆಗಿರ್ಬೋದು, ಬಟ್ 400 ರೂಪಾಯಿ ಇದೆ ಬ್ಲೌಸ್ಗೆ. ಇವಾಗ ಈ ಬ್ಲೌಸ್ ಮಾಮೂಲಿ ಪ್ಲೇನ್ ಬ್ಲೌಸ್ ಹೊಲ್ಸೋಕ್ಕೇ ಎಷ್ಟೊಂದು ತೊಗೊತಾರೆ. ಸೊ ಎಲ್ಲ ಆಯ್ತು, ಇದೊಂದಿದೆ ಲಾಸ್ಟು. ಸೊ ಈ ಬ್ಲೌಸ್ನ ಆಲ್ಮೋಸ್ಟ್ ಇದೆ ಯಾಕೆ ಲಾಸ್ಟಲ್ಲಿ ತೋರಿಸಿದ್ದೀನಿ ಅಂತಂದರೆ, ಈ ಬ್ಲೌಸ್ನ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀನಿ ನಾನು. ನನ್ನ ಸೀಮಂತದ ಸ್ಯಾರಿ ಪರ್ಚೇಸಿಂಗ್ ಮಾಡಾದ್ಮೇಲೆ ಬ್ಲೌಸ್ನ ತೋರಿಸ್ಬಿಟ್ಟೆ. ಬಟ್ ಇದನ್ನು ಏನಕ್ಕೆ ನಾನು ಮಾಡ್ತಿದ್ದೀನಿ ಇವಾಗ ಅಂತಂದರೆ, ಒಂದೇ ಒಂದು ಕಾರಣ ಹೇಳೋದಕ್ಕೆ. ಈ ಬ್ಲೌಸ್ನ ಪ್ರೈಸ್ನ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಎಷ್ಟು 3000 ಕೊಟ್ಟಿದ್ದೀನಿ ಕರೆಕ್ಟಾಗಿ ಅಂತ ಹೇಳ್ಬಿಟ್ಟು. ಸೊ ಇದೇ ಸೇಮ್ ಡಿಸೈನೇ ನಾನು ಬಂದುಬಿಟ್ಟು ನಮ್ಮ ಮನೆ ಹತ್ರ ಕೇಳಿದೆ ನಾನು. ಇದು ಹೊಲಿಸಿದ್ದು ನಮ್ಮ ಯಜಮಾನ್ರು ಊರಲ್ಲಿ ಇರಬೇಕಾದ್ರೆ ಅಲ್ಲೇ ಪಕ್ಕದೂರಲ್ಲಿ ಹೊಲಿಸಿದ್ದೆ. ಬಟ್ ಇದೇ ಡಿಸೈನ ಇಲ್ಲಿ ಬಂದು ಕೇಳಿದಾಗ ಹೇಳ್ತಾರೆ 2200 ರೂಪಾಯಿಗೆ ಅಂತ ಅಂದ್ಬಿಟ್ಟು. ಇದು ಎಂಬ್ರಾಯ್ಡರಿ ಮಷಿನ್ ವರ್ಕ್ ಇದು. ಹಾಗಾಗಿ ನನಗೆ ಇಷ್ಟು ಲಾಸ್ ಆಯಿತಾ ಅಂತ ಅನ್ನಿಸ್ತು. 800 ರೂಪಾಯಿ ಲಾಸ್ ಆಗಿದೆ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ಬಟ್ ಡಿಸೈನ್ ಮಾತ್ರ ನಾನು ಮೋಸನೇ ಹೇಳಲ್ಲಪ್ಪ, ನಂಗೆ ತುಂಬ ಇಷ್ಟ. ಯಾಕಂದರೆ ನಾನೇ ರೆಫರ್ ಮಾಡಿ ಹೊಲಿಸಿದ್ದಲ್ವ, ಹಾಗಾಗಿ ಇಷ್ಟ ಆಗಿದ್ದು. ನನ್ನ ಹತ್ರ ಇರೋಂಥ ಆಲ್ಮೋಸ್ಟ್ ನಾನು ಬ್ಲೌಸ್ಗಳನ್ನ ನಾನೇನು ವರ್ಕ್ ಮಾಡಿಸಿದ್ದೀನಿ ಎಲ್ಲ ಕೂಡ ನಾನು ನೋಡಿ ಆ ಡಿಸೈನ್ ಈ ಡಿಸೈನ್ ಎಲ್ಲ ಮಿಕ್ಸ್ ಮಾಡಿ ಒಂಥರ ಕ್ರಿಯೇಟಿವ್ಗೊಳಿಸಿರೋದು, ನನಗೆ ಇಷ್ಟ ಆಗೋ ಥರ. ಸೊ ಇದು ಅದೇ ಥರನೇ. ಈ ಥರ ಅಲ್ಲೇ ಹೋದಾಗ ಇತ್ತು ಡಿಸೈನ್ ಅಂತ ಹೇಳಿ ಹೊಲಿಸ್ದೆ. ಪ್ರೈಸ್ ಕೇಳಿದೆ 3000, ಅದ್ರ ಹಣ ಕಮ್ಮಿ ಮಾಡ್ಕೊಳ್ರಿ ಅಂತ. ಫಸ್ಟು 3500 ಹೇಳಿದ್ರು, 3200 ರೂಪಾಯಿ ಹೇಳಿದ್ರು ಅವರು. ಹಣ ಏನೋ ಎಷ್ಟು ಹೇಳ್ತಾರೆ ಕಮ್ಮಿ ಮಾಡ್ಕೊಳ್ರಿ ಅಂದಮೇಲೆ 3000 ಮಾಡಿದ್ರು. ಅವಾಗೂ ಲಾಸ್ ಮಾಡ್ಕೊಂಡಿದ್ದೆ ಅಂತ ಗೊತ್ತಾಗಿಲ್ಲ. ಅದಾದಮೇಲೆ ನಮಗೆ ಇಲ್ಲಿ ಊರಲ್ಲಿ ಬಂದು ಕೇಳಿದಾಗ ಬೇಜಾರಾಯಿತು. ಬಟ್ ನಂಗೆ ಆ ಟೈಮಲ್ಲಿ ನಂಗೆ ಏನು ಬೇಜಾರಾಗಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಗ್ರ್ಯಾಂಡ್ ಲುಕ್ ಕೂಡ ಚೆನ್ನಾಗಿ ಕಾಣೋಕ್ಕೆ ಇಟ್ಸ್ ಓಕೆ ಅಂತ ಅನಿಸ್ತು. ಮನೆ ಹತ್ರ ಎಲ್ಲನೂ ಕೇಳಿದ್ರಪ್ಪ 3500 ಪರವಾಗಿಲ್ಲ, ತುಂಬ ಗ್ರ್ಯಾಂಡಾಗಿದೆ ಅಂತ. ಬಟ್ ಟೈಲರ್ನಾಗ ಕೇಳಿದಾಗಲೇ ಬೇಜಾರಾಗಿದ್ದು ನನಗೆ. ಬಟ್ ಸ್ಟಿಲ್ ನನಗೇನು ಅಷ್ಟೊಂದು ಬೇಜಾರಿಲ್ಲ. ಬಟ್ ಏನಂತಂದರೆ 800 ರೂಪಾಯಿ ಲಾಸ್ ಆಯ್ತಲ್ಲ ಅಂತ. ಇದು ಏನಿಲ್ಲ ನೋಡಿ, ಇಷ್ಟೇ. ಸೊ ನಾನೇನು ಹೇಳ್ತೀನಿ ಅಂದರೆ, ಎಲ್ಲರೂ ನೀವು ಬ್ಲೌಸ್ ಸ್ಟಿಚ್ ಮಾಡಿಸ್ತೀರಾ ಅಥವಾ ನಿಮ್ಗೆ ಯಾವ ಥರ ಆನ್ಲೈನಲ್ಲಿ ಈ ಥರ ವೀಡಿಯೋಸ್ಗಳಲ್ಲಿ ನಿಮ್ಗೆ ಇಷ್ಟ ಆಗಿದೆ ಒಂದು ಬ್ಲೌಸ್ ಅಂತಂದರೆ, ಅದನ್ನು ಒಂದು 2-3 ಅಂಗಡಿಗಳಲ್ಲಿ ತೋರಿಸಿ ಅಂತ. ಸರ್ ಇದು ಎಷ್ಟಾಗುತ್ತೆ ಅಂತ. ಆವಾಗ ಅವರು ಒಂದು ಐಡಿಯಾ ಕೊಡ್ತಾರೆ ನಿಮಗೆ. ಎಲ್ಲ ಕಡೆಯೂ ಸೇಮ್ ಹೇಳಲ್ಲಪ್ಪ, ಒಂದು 300ರಿಂದ 400, 500 ರೂಪಾಯಿ ಕೂಡ ಡಿಫ್ರೆನ್ಸ್ ಇರುತ್ತೆ ತುಂಬ ಅಂಗಡಿಗಳಲ್ಲಿ. ಸೊ ಹಾಗಾಗಿ ಒಂದು ಕಡೆ ಸ್ವಲ್ಪ ವಿಚಾರಿಸ್ಬಿಟ್ಟು ತೊಗೊಂಡ್ರೆ ನಿಮಗೂ ದುಡ್ಡು ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೇಳಿದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವೀಡಿಯೋ ಸ್ವಲ್ಪ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಎವ್ರಿ ವೀಡಿಯೋಸ್ಗಳಲ್ಲಿ ಹೇಳೋದಿಷ್ಟು, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋಸ್ಗಳನ್ನು ನೋಡಿ ಅಂತ. ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ. ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.